ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಒಂದಿಷ್ಟು ಪೂಜೆಗೆ ಹೂವು ಬೇಕಂತ ಹೇಳಿ ತೊಗೊಂಡು ಹೋಗ್ಲಿಕ್ಕೆ ಬಂದೀನಿ. ಸೊ ನೋಡ್ರಿ ಎಷ್ಟು ಹೂವುಗಳಾಗಿದ್ದಾವೆ ಅಂತ. ಕಾಗಡಲ್ಲಿ ಕಂಟಿನ್ಯೂ ಹೂವುಗಳು ಬರ್ತಾನೆ ಇದ್ದಾವೆ. ಈಗ ಮತ್ತೆ ತಿರ್ಗಾ ಒನ್ ಟೈಮ್ ಬಂದು ಹೋಗಿತ್ತು. ಬಂದು ಹೋದ್ಮೇಲೆ ನಾನೆಲ್ಲ ಕಟಿಂಗ್ ಎಲ್ಲ ಮಾಡಿದ್ದೆ, ಸಣ್ಣ ಸಣ್ಣದು ಅಲ್ಲಿಂದಲ್ಲೇ ಚೂಟಿದ್ದೆ ಜಸ್ಟ್. ಮತ್ತು ಇವಾಗ ಫುಲ್ ಫ್ಲವರಿಂಗ್ನಾಗ ಐತೆ ನೋಡ್ರಿ. ಸೊ ಎಷ್ಟು ದಿವಸ ಆಯ್ತು ಇವಾಗ ಮತ್ತೆ ಇದೇ ಥರ ಕಂಟಿನ್ಯೂ ಫ್ಲವರನ್ನು ಇದು ಕೊಡ್ತದೆ. ಸೊ ಒಂದಿಷ್ಟು ಇದನ್ನು ಕಟ್ಕೊಂಡು ಹೋಗ್ತೀನಿ. ಆಮೇಲೆ ನಿಮಗೆ ಒಂದಿಷ್ಟು ಮೋಗ್ರಾ ಹೂವಿಂದ ಅಪ್ಡೇಟ್ ಕೊಡ್ತೀನಿ, ಅದರದ್ದು ಕೇರ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕೇಳ್ರಿ. ಸೊ ಅದನ್ನು ನಾನು ರೀಸೆಂಟಾಗಿ ರಿಪೋರ್ಟ್ ಮಾಡಿದ್ದೆ, ನಿಮ್ಮ ಜೊತೆಗೆ ವಿಡಿಯೋನು ಶೇರ್ ಮಾಡಿ ನಾನು. ಸೊ ರಿಪೋರ್ಟ್ ಮಾಡಿದ್ಮೇಲೆ ಗಿಡದಲ್ಲಿ ಯಾವುದೇ ಎಲೆ ಉದುರಿಲ್ಲ, ಬಟ್ ಗ್ರೋತ್ ಚೆನ್ನಾಗಿ ಚಿಕ್ಕೋದು ಹೊಂಟದ. ಸೊ ಇವತ್ತು ಫಸ್ಟ್ ಫ್ಲವರ್ ಅರಳೇದು ನೋಡ್ರಿ, ಫಸ್ಟು ಫ್ಲವರ್. ಆಮೇಲೆ ಘಮ ಅಂತ ಇಷ್ಟದ ಇದ್ರ ಸುತ್ತ. ಈಗ ಇದು ಒಂದೇ ಹೂವಿನಿಂದ ಸೊ ನೋಡ್ರಿ ಅಲ್ಲಿ ಸಣ್ಣ ಸಣ್ಣ ಬರ್ಡ್ಸ್ ಬಂದ. ಒಂದು ಬಳ್ಳಿ ಥರ ಬರುತ್ತಾ, ಇನ್ನೊಂದು ಗಿಡದ ಥರ ಬರುತ್ತಾ, ನೀವು ಯಾವ ಥರ ಬಳಸ್ತೀರ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಆಮೇಲೆ ಈಗ ಒಂದು ಸ್ವಲ್ಪ ಈ ಮಿಲಿ ಬಾಕ್ಸ್ ಎಲ್ಲ ಅಟ್ಯಾಕ್ ಆಗ್ತಾವೆ, ಅದ್ರ ಬಗ್ಗೆ ಸ್ವಲ್ಪ ಕೇರ್ ತೊಗೋಬೇಕು. ಇನ್ನು ಅದೇ ಥರ ನಾನು ಯಾವ್ಯಾವ ಗಿಡದ ರಿಪೋರ್ಟ್ ಮಾಡಿದ್ದೆ ಅದೆಲ್ಲರೂ ಕೂಡ ಚೆಂದಾಗಿ ಹೊಂಟಾವ. ಇಲ್ಲಿ ನಾನು ಇನ್ನೊಂದು ಗಿಡ ರಿಪೋರ್ಟ್ ಮಾಡಿದ್ದೆ, ಅದೇನಾಯಿತು ಅಂದರೆ ಅದು ಪೂರ್ತಿ ಬಳ್ಳಿ ಥರ ಐತಿದು. ಇದು ಎಲೆ ಎಲ್ಲ ನೋಡ್ರಿ ಈ ಥರ ರಿಪೋರ್ಟ್ ಮಾಡಿದ್ಮೇಲೆ ಇದ್ರದ್ದು ಎಲೆ ಎಲ್ಲ ಉದುರಿಸ್ತು. ಇದು ಅಂದರೆ ಒಣಗಿಬಿಡ್ತು, ಎಲೆ ಎಲ್ಲ ಒಣಗಿಬಿಟ್ಟು ಇವಾಗ ಹೊಸ ಚಿಗುರು ಬರ್ತೈತೆ ನೋಡ್ರಿ. ಸೊ ನೋಡ್ಬೋದು ನೀವು, ಎಲ್ಲ ಕಡೆ ಹೊಸ ಚಿಗುರು ಬರ್ಲಿಕ್ಕತ್ತದೆ. ಸೊ ಇದು ಗಿಡ ಈಗ ಚೆನ್ನಾಗಿ ಗ್ರೋತ್ ಆಗಬೇಕು. ಈ ಟೈಮಾಗಿ ನಾವು ರಿಪೋರ್ಟ್ ಮಾಡೋಕ್ಕೆ ಆಗಿಲ್ಲ ಅಂದರೆ ನೀವೇನು ಮಾಡಬೇಕು, ಗಿಡದ ಸುತ್ತ ಒಂದು ಸ್ವಲ್ಪ ಅಗದ್ಬಿಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಕೊಡಬೇಕಾಗುತ್ತೆ. ಗೊಬ್ಬರ ಯಾವ್ದು ಕೊಡ್ಬೋದು ಅಂದರೆ ಈ ವರ್ಮಿ ಕಂಪೋಸ್ಟನ್ನು ಕೊಡ್ಬೋದು, ಕೌಡಂಕನ್ನು ಕೊಡ್ಬೋದು. ಅದಕ್ಕೆ ಸ್ವಲ್ಪ ಊಟ ಬೇಕು ಇವಾಗ, ಅರ್ಜೆಂಟಾಗಿ ಊಟ ಬೇಕು ಇವಾಗ. ಅದಕ್ಕೆ ಊಟ ಕೊಟ್ಟರೆ ಅದು ಚೆಂದಾಗಿ ಬೆಳೀತದೆ. ಹಾಗಾಗಿ ನೀವು ಯಾವುದನ್ನು ಗೊಬ್ಬರ ಕೊಡ್ಬೋದು, ಕಿಚನ್ ವೇಸ್ಟ್ ಕೊಡ್ಬೋದು. ಏನೂ ನಿಮ್ಮ ಹತ್ರ ಗೊಬ್ಬರ ಇಲ್ಲ ಅಂತಂದರೆ ಈ ಸುತ್ತ ಕೆದ್ರಿಬಿಟ್ಟು ಸ್ವಲ್ಪ ಈ ಒಣಗಿದ ಎಲೆಗಳು, ಕಿಚನ್ ವೇಸ್ಟನ್ನು ಒಣಗಿಸಿ ಇದ್ರ ಸುತ್ತ ನೀವು ಹಾಕ್ಬೋದು. ಕೆದ್ರಿಬಿಟ್ಟು ಹಾಕಿ ಮೇಲೆ ಮುಚ್ಚಿದರೆ ಚೆಂದಾಗಿ ಅದು ಬೆಳಕಿದು ಹೂವು ಎಲ್ಲ ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು. ಸೊ ಅದು ಆದರೂ ಸಾಕು. ಇದೇ ಥರ ಎಲ್ಲ ಹೂವಿನ ಬಳ್ಳಿಗಳು ಇವಾಗ ಏನಾಗುತ್ತೆ ಅಂದರೆ ಚಿಗಿದು ಚೆಂದಾಗಿ ಎಲ್ಲ ಕಡೆ ಗ್ರೋತ್ ಬಂದು ಹೂವುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಎಲ್ಲ ಕಡೆ ನೋಡ್ಬೋದು ನೀವು, ಒಂದೊಂದು ಗಿಡದಲ್ಲೂ ಸ್ವಲ್ಪ ಗ್ರೋತ್ ಅದೆ. ಇಲ್ಲಿ ನಾನು ಇನ್ನೊಂದು ಗಿಡ ತೋರಿಸಿದ್ದೆ ನಿಮಗೆ, ಫುಲ್ ನಾನು ಎಲೆ ಎಲ್ಲ ತೆಗ್ದಿನಂತ. ಎಲೆ ಎಲ್ಲ ತೆಗೆದ ಮೇಲೆ ಕೂಡ ಇದರಲ್ಲೂ ಕೂಡ ಅಷ್ಟೇ ಇವಾಗ ಮೊಗಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ರಿ. ಎಲ್ಲ ಕಡೆ ಮೊಗ್ಗು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದರೆಲ್ಲ ನಾನು ಅಷ್ಟಕ್ಕಷ್ಟೇ ತೆಗೆದಿದ್ದೆ, ಎಲ್ಲ ಕಡೆ ತೆಗೆದಿಲ್ಲ. ಇವೆಲ್ಲ ಹಳೆ ಎಲೆಗಳು ಇರಲಿ ಅಂಥೇಳಿ ಹಂಗೆ ಬಿಟ್ಟಿದ್ದೆ ನಾನು. ಆ್ಯಕ್ಚುಲಿ ಪ್ರೂನ್ ಮಾಡಬೇಕು ಇವಾಗ. ಗಿಡಗಳು ಪ್ರೂನ್ ಮಾಡೋದು ಭಾಳ ಅವಶ್ಯಕತೆ ಇದೆ. ಪ್ರೂನ್ ಮಾಡಿದ್ರೆ ಅಷ್ಟೇ ನಿಮಗೆ ಹೂಗಳು ಬರ್ತಾವೆ. ಪ್ರೂನ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಥರ ಸಣ್ಣ ಸಣ್ಣ ಚಿಗುರು ಬಂದು ಅಲ್ಲಿನೂ ಹೂ ಬಂದೇ ಬರುತ್ತೆ. ಎಲ್ಲ ಕಡೆ ನೋಡ್ರಿ ಚಿಗುರಂತೂ ಐತೆ. ಬಟ್ ಇವಾಗ ಅದಕ್ಕೆ ನೀಟಾಗಿ ನಾವು ಕೇರ್ ತೊಗೋಬೇಕು. ಸ್ವಲ್ಪ ಕೆದ್ರೆ ಗೊಬ್ಬರ ಹಾಕೋದಾಗಲಿ, ಒಂದು ಸ್ವಲ್ಪ ಅದಕ್ಕೆ ಈಗ ಏನು ಬೇಕು ಎಮರ್ಜೆನ್ಸಿ ಫುಡ್ ಅದನ್ನೆಲ್ಲನೂ ನಾವು ಕೊಡ್ತಾ ಹೋಗಬೇಕು. ಇದು ನನ್ನ ಮೋಸಂಬಿ ಗಿಡದಲ್ಲಿ ನೋಡ್ರಿ ಭಾಳ ದಿವಸದ ಮೇಲೆ ಇವಾಗ ಇದರಲ್ಲಿ ಸಣ್ಣ ಸಣ್ಣದು ಹೂ ಕಾಣಿಸ್ಲಿಕ್ಕತ್ತವೆ. ಸೊ ಇದು ಮಾರ್ನಿಂಗ್ ನನ್ನ ಕೆಲಸದಲ್ಲಿ ನಾನು ಈಗ ಜಸ್ಟ್ ಎಲ್ಲ ಗಿಡಗಳಿಗೆ ಸ್ವಲ್ಪ ನೀರು ಕೊಟ್ಟೀನಿ. ಸಿ ವಿಟನ್ನು ಕೊಡ್ಬೋದು, ಇಲ್ಲ ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ ಅಂದರೆ ಇದು ಕೊಡ್ಬೋದು, DAPನೂ ಕೂಡ ಕೊಡ್ಬೋದು. ನೋಡಿರಿ ಈ ಥರ ಎಲ್ಲಿ ಕರ್ವಾಗೋದು ಈ ಥರ ಏನಾರು ಐತಂದ್ರೆ ಇಮಿಡಿಯೇಟಾಗಿ ಅದನ್ನು ತೆಗೆದುಬಿಡ್ರಿ ಗಿಡದಿಂದ. ಆಮೇಲೆ ಇಲ್ಲೆಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕು, ಈ ಬಡ್ಡಿಗಳಲ್ಲಿ ಏನಾರು ಇರ್ಬಿಗಳೆಲ್ಲ ಓಡಾಡ್ತಿದ್ವಂದರೆ ನೋಡಿಕೊಂಡು ಅದಕ್ಕೆ ನೀವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಶಾಂಪೂನ ಸ್ಪ್ರೇ ಮಾಡಿರಿ, ಇಲ್ಲಾಂದರೆ ಲೈಝೋಲನ್ನು ಸ್ಪ್ರೇ ಮಾಡಿರಿ, ಇಲ್ಲಾಂದರೆ ಒಂದು ಸ್ವಲ್ಪ ಯಾವುದನ್ನು ಆಯಿಲ್ ಜೊತೆ ಶಾಂಪೂ ಮಿಕ್ಸ್ ಮಾಡಿ ಹಾಕಿರಿ. ಇಲ್ಲ ಅದನ್ನೂ ಇಲ್ಲ ಅಂದರೆ ಯಾವುದನ್ನ ಒಂದು ಬೇವಿನ ಗಿಡದ ಎಲೆಗಳನ್ನು ರುಬ್ಬಿ ಹಾಕಿ ಈ ಥರ ಅದರದ್ದು ಲಿಕ್ವಿಡನ್ನು ನೀವು ಹೊಡಿತಾ ಹೋದರೆ ಗಿಡಗಳು ಈ ಥರ ಮಿಲಿ ಬಾಕ್ಸ್ ಆಗಿದ್ವು ಅಂದರೆ ಅದು ಹೋಗ್ತವೆ. ಸೊ ನನ್ನ ಗಿಡದಲ್ಲಿ ಇದರಲ್ಲಿ ಸಾಕಷ್ಟು ಮಿಲಿ ಬಾಕ್ಸ್ ಆಗಿದ್ವು. ನಾನು ಲೈಝೋಲೆಲ್ಲ ಸ್ಪ್ರೇ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಗ್ಯಾವ. ಸೊ ಈ ಥರ ಹೂವಿನ ಗಿಡಗಳಿಗೆ ಸ್ಪೆಷಲಾಗಿ ಒಂದು ಸ್ವಲ್ಪ ನಾವು ಕೇರ್ ತೊಗೋಬೇಕಾಗುತ್ತೆ. ಇದರಲ್ಲೂ ನೋಡಿರಿ, ಇಲ್ಲಿ ತೋರಿಸ್ತೀನಿ ನೋಡಿರಿ, ಇನ್ನೂ ಇಲ್ಲಿ ಈ ಥರ ಇದಾವಲ್ಲ ಗ್ರೀನ್ ಇಲ್ಲಿ ಇದೆ ಎಲ್ಲೋ. ಸೊ ಈ ಥರದ್ದೆಲ್ಲ ಜಗ್ಗಿ ಆಗ್ಬಿಟ್ಟಿದ್ವು. ಸ್ವಲ್ಪ ಒಂದು 2 ಸ್ಪ್ರೇಗನ ಹೋದ್ವು ಇಲ್ಲಿ ನೋಡ್ರಿ, ಇಲ್ಲಿದೆ. ಸೊ ಇಲ್ಲಿ ಕಾಣಿಸ್ಲಿಕ್ಕತ್ತದಲ್ಲ. ಸೊ ಆಲ್ಮೋಸ್ಟ್ ಈಗ ಇವೆಲ್ಲ ಹೋಗ್ಯಾವ. ಇಲ್ಲಿ ನೋಡ್ರಿ ಸತ್ತೋಗ್ಯಾವು.
ಸೊ ಅವು ಇದ್ವು ಅಂತಂದರೆ ಸ್ವಲ್ಪ ಬೇರೆ ಗಿಡಗಳಿಗೆ ಹರಡ್ತವೆ ಜಲ್ದಿ, ಆಮೇಲೆ ಗಿಡದಾಗ ಗ್ರೋತ್ ಇರಲ್ಲ, ಆಮೇಲೆ ಹೂವು ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅದು ಆರಾಮ್ ತಪ್ಪಿತು ಅಂತಂದ್ರೆ ವೀಕ್ ಆಗ್ಬಿಡುತ್ತೆ ಆ ಗಿಡ ಎಲ್ಲ. ನಿಮಗೆ ತೋರಿಸ್ತೀನಿ. ಭಾಳ ಅಂದರೆ ಭಾಳ ಮಿಲಿ ಬಗ್ಸ್ ಇದಕ್ಕೆ ಇಲ್ಲಿ ನೋಡ್ರಿ, ಯೆಲ್ಲೋ ಕಲರ್ ಕಾಣ್ಲಿಕ್ಕೆ ಇಲ್ಲೊಂದು ಗಿಡಕ್ಕೆನ ಫುಲ್ ಇದಕ್ಕೇನ ಐತದ ಸರಿ ತೋರಿಸ್ತೀನಿ. ಇದಕ್ಕೆ ಈ ಕಡೆ ಆಗಿರೋದೆಲ್ಲ ಹೋಗಿದಾವ. ಈ ಕಡೆ ಆಗಿರೋದು ನೋಡ್ರಿ, ಇನ್ನೂ ನನ್ನ ಕಡೆ ಸ್ವಲ್ಪ ಇದನ್ನು ಮಾಡಿಲ್ಲ ಅಂಥೇಳಿ ನೋಡ್ರಿ ಎಷ್ಟಾಗವೆ ಇಲ್ಲಿ ನೋಡ್ರಿ. ಇದೆಲ್ಲ ಎಲ್ಲೋ ಕಾಣ್ಲಿಕ್ಕತ್ತದಲ್ಲ ಅದೆಲ್ಲನೂ ಈ ಮಿಲಿ ಬಗ್ಸ್. ಸೊ ಇದ್ರದ್ದು ಎಲ್ಲ ಗಿಡದಲ್ಲೂ ತೊಗೋಬೇಕು. ಸ್ಪೆಷಲಿ ಈಗ ಏನು ಚಿಗಿತಾ ಇರ್ತಾವಲ್ಲ ಆ ಗಿಡದಲ್ಲಿನೂ ಕೂಡ ಸ್ಪೆಷಲಾಗಿ ಅವು ಆಗ್ಲಾರ್ದಂಗೆ ನಾವು ಸ್ಪ್ರೇ ಮಾಡ್ತಾ ಇರಬೇಕು. ಈ ಲೈಸಾಲ್ ಸ್ಪ್ರೇನೇ ಬೆಸ್ಟ್ ಅಂತ ನನಗೆ ಅನ್ನಿಸ್ತದೆ. ಇಲ್ಲಾಂದರೆ ನೀವು ಈ ನೀಮ್ ಆಯಿಲ್ ಸ್ಪ್ರೇ ಮಾಡ್ಬೋದು, ನೀಮ್ ಆಯಿಲ್ ಅಥವಾ ನೀಮಿಂದ ಎಲೆ ಗಿಡಗಳದ್ದು ಸ್ಪ್ರೇ ಮಾಡ್ಬೋದು. ಸೊ ಈ ಥರ ಸ್ಪ್ರೇ ಮಾಡ್ತಾಯಿದ್ರೆ ನಿಮಗೆ ಗಿಡಗಳಲ್ಲಿ ಹೂವು ಚೆನ್ನಾಗಿ ಬರುತ್ತಾ, ಅದು ಟ್ರೀಟ್ಮೆಂಟ್ ಆಗುತ್ತೆ. ಒಂದು ವಾರದಲ್ಲಿ 2 ಸತಿ ಸ್ಪ್ರೇ ಮಾಡಬೇಕು. ಒಂದು ಸತಿ ಸ್ಪ್ರೇ ಮಾಡಿದಾಗ ಸ್ವಲ್ಪ ಡಲ್ಲಾಗಿರುತ್ತೆ, ಇನ್ನೊಂದು ಸತಿ ಸ್ಪ್ರೇ ಮಾಡಿದಾಗ ಹೋಗ್ಬಿಡ್ತಾವೆ, ಇರೋದಿಲ್ಲ. ನೀವು ಒಂದೇ ಸತಿ ಸ್ಪ್ರೇ ಮಾಡಿಬಿಟ್ರೆ ಒಂದು ಸ್ವಲ್ಪ ಡಲ್ಲಾಗಿರ್ತಾವೆ ಅಂತ ಅದ್ರದ್ದು ಎಫೆಕ್ಟ್ ಎಲ್ಲ ಕಮ್ಮಿ ಆದಮೇಲೆ ಮತ್ತೆ ಅವು ಚೆಂದಾಗಿ ಹರಳಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದನ್ನು ಸ್ವಲ್ಪ 1-2 ಸತಿ ನೀವು ಸ್ಪ್ರೇ ಮಾಡಿದ್ರೆ ಚೆಂದಾಗಿ ಆಗ್ತಾವೆ. ಸೊ ನೋಡ್ಕೋಬೇಕು. ಈ ಥರ ಎಲ್ಲ ಬಡ್ಡಿಗಳಿಗೆಲ್ಲ ಈ ಥರ ಇರ್ತಾವೆ. ಅದನ್ನು ಸ್ವಲ್ಪ ನೀವು ಕೇರ್ ತೊಗೊಂಡು ಮಾಡಿದ್ರೆ ಪರವಾಗಿಲ್ಲ. ಇದ್ರದ್ದು ರೀಸೆಂಟಾಗಿ ನಾನು ಇದ್ರ ಪ್ರೂನಿಂಗ್ ಮಾಡ್ತೀನಿ. ಇವತ್ತು ನಾಳೆ ಅನ್ನೋದ್ರದಾಗ ಇದ್ರದ್ದು ಪ್ರೂನಿಂಗ್ ಎಲ್ಲ ಮಾಡ್ತೀನಿ. ಸೊ ಇದು ಹಣ್ಣಾಗ್ಲಿಕ್ಕತ್ತವ. ಈ ಕಡೆ ಎಲ್ಲನೂ ಕೂಡ ಹಣ್ಣಾಗ್ಲಿಕ್ಕತ್ತವ. ಎಷ್ಟೊಂದು ಕಾಯಿಗಳಿದಾವೆ. ಸೊ ಎಲ್ಲನೂ ನೀಟಾಗಿ ಹಣ್ಣಾಗ್ಲಿಕ್ಕತ್ತವೆ. ಸೊ ಇದು ಒಂದು ಗಾರ್ಡನ್ನ ಈಗಿನ ಒಂದು ಇದಾಗಿತ್ತು. ಸ್ಪೆಷಲಿ ನಾನು ಮೊಗ್ರಾ ಗಿಡಗಳ ಬಗ್ಗೆ ಸ್ಪೆಷಲಾಗಿ ಈ ಮಲ್ಲಿಗೆ ಗಿಡದ ಬಗ್ಗೆ ನಿಮಗಿದು ಒಂದಿಷ್ಟು ಕೇರ್ ಟಿಪ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊಬ್ಬರ ಹಾಕೋದು ಬೇಕು ಅಂತಂದರೆ ನಾನು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಈ ಥರ ನಾನು ಇಲ್ಲಿ ನೋಡ್ರಿ ಗಿಡದನ್ನು ಸ್ವಲ್ಪ ಹಿಂಗೆ ಅಗದು ಈ ಒಣಗಿದ ಎಲೆಗಳು, ಒಂದು ಸ್ವಲ್ಪ ಕಿಚನ್ ವೇಸ್ಟು, ಈ ಥರ ನೀವು ಹಿಂಗೆ ಏನಾರ ಸ್ವಲ್ಪ ಹಾಕ್ತಾ ಬಂದ್ರೆ ಅಂದರೆ ಸೊ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸ್ವಲ್ಪ ಗೊಬ್ಬರ ಕೊಡಬೇಕು, ಯಾವುದರ ಆಗಲಿ ಸ್ವಲ್ಪ ಗೊಬ್ಬರ ಕೊಡಬೇಕು ಇವುಗಳಿಗೆ. ಸೊ ನಾನು ಈ ವರ್ಷ ಇವೆರಡು ರಿಪೋರ್ಟ್ ಮಾಡಿಲ್ಲ, ಬಟ್ ಉಳಿದಿದ್ದೆಲ್ಲನೂ ಮಾಡ್ಕೊಂಡಿನಿ. ಸೊ ನೆಕ್ಸ್ಟ್ ಇಯರ್ ತನಕ ನಡೀತಾವೆ ಇದರಲ್ಲಿ ಅಂಥೇಳಿ ನಾನು ಇದನ್ನು ಬಿಟ್ಟೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್.